ಮಂಡ್ಯ ತಾಲೂಕು ಸಮಿತಿಯ ಹೊಸ ಏನು ಬೋರ್ಡ್ ಆಗಿದೆ ಅದರ ಸಭೆನ ಕರೆದಿದ್ದು. ಅದರಲ್ಲಿ ಮಲ್ಲಿಗೆರೆ ಅಣ್ಣಯ್ಯ ಅವರು ಅಧ್ಯಕ್ಷರಾಗಿ, ಜಿ ಮಲ್ಲಿಗೆರೆಯ ಅಣ್ಣಯ್ಯನವರು ಅಧ್ಯಕ್ಷರಾಗಿ, ಆನಂದ್ರವರು ಕಾರ್ಯದರ್ಶಿ, ಕೊಮ್ಮೇರಳ್ಳಿ ಆನಂದ್ರವರು ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ ರುದ್ರೇಶ್ರವರು ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಾನು ಜಿಲ್ಲಾ ಕಮಿಟಿಯಿಂದ ಹೇಳೋದಿಷ್ಟೇ, ಏನು ನಮ್ಮ ರೈತರ ಕಷ್ಟಗಳು, ಯಾಕೆಂದರೆ ಇದು ಇಷ್ಟು ವರ್ಷ ಆಗಿದ್ರು, 47ರಲ್ಲಿ ಸ್ವಾತಂತ್ರ್ಯ ಬಂದಿದ್ರು 2024 ವರ್ಷ ಆದ್ರೂ ಇನ್ನೂ ರೈತರ ಸಮಸ್ಯೆಗಳು ಬಗೆಹರಿದಿಲ್ಲ. ಅದಕ್ಕೆ ನಾವು ಕೇಳೋರಿಲ್ದೇ ಮಗು ಅಳ್ದೇನೆ ಹೋದರೆ ಹಾಲನ್ನು ಕೊಡೋಲ್ಲ ತಾಯಿ. ಆದ್ದರಿಂದ ನಾವು ಯಾವಾಗಲೂ ನಿರಂತರವಾಗಿ ಚಳುವಳಿಯಲ್ಲಿ ಭಾಗವಹಿಸಬೇಕು. ಚಳುವಳಿಯಿಂದ ಏನಾದರೂ ಒಂದು ನಾವು ಬೇಡಿಕೆ ಈಡೇರಿಸ್ಕೋಬೇಕಾದ್ರೆ ಚಳುವಳಿನೇ ಮುಖ್ಯ. ಆ ರೀತಿ ಚಳುವಳಿ ಮಾಡ್ಕೊಂಡು ಹೋಗಿ ಹಳ್ಳಿಗಾಡಿನ ಜನಗೆ ಒಳ್ಳೆಯದಾಗಿ, ಯಾರ ಮೇಲೂ ದ್ವೇಷ ಸಾಧಿಸಬೇಡಿ, ಎಲ್ಲರೂ ನಮ್ಮವರೇ. ಆ ರೀತಿ ಎಲ್ಲರೂ ಕೂಡಿ ಈ ತಾಲೂಕು, ಯಾಕೆಂದರೆ ಈಗಾಗಲೇ ಕನಿಷ್ಠ ಒಂದು 20 ವರ್ಷದಿಂದ ಈ ತಾಲೂಕಿನ ಒಂದು ಆ್ಯಕ್ಟಿವಿಟೀಸ್ ಕಮ್ಮಿ ಇತ್ತು. ಆದ್ದರಿಂದ ಇವತ್ತು ಒಳ್ಳೆಯ ವಿದ್ಯಾವಂತರನ್ನ ಆಯ್ಕೆ ಮಾಡಿದ್ದೀವಿ. ಎಲ್ಲರನ್ನೂ ಜೊತೆಗೆ ತಗೊಂಡು ಈ ತಾಲೂಕಿನ ಘನತೆಯನ್ನು ಎತ್ತಿ ಹಿಡಿಬೇಕು. ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘನ ಉಳಿಸ್ಬೇಕು ಅಂತ ನಾನು ಜಿಲ್ಲಾ ರೈತ ಸಂಘದ ಪರವಾಗಿ ಕೇಳ್ಕೊಂಡು ಬೇಕಾಗಿರೋದು ಮೇನು ಕಂದಾಯ ಇಲಾಖೆ ಇದೆ. ಕಂದಾಯ ಇಲಾಖೆ ಸಮಸ್ಯೆ ಇದೆ, ಸರ್ವೆ ಆಫೀಸ್ನಲ್ಲಿ ಸಮಸ್ಯೆ ಇದೆ, ಪೊಲೀಸ್ ಇಲಾಖೆಯಲ್ಲಿ ಸಮಸ್ಯೆ ಇದೆ. ಸಮಸ್ಯೆನೇ ಜಾಸ್ತಿ ಆಗೋಗವೆ. ಆದ್ದರಿಂದ ನಾವು ಹೋರಾಟ ಮಾಡಿ ಒಂದೊಂದು ಇಲಾಖೆ ಜೊತೆ ಒಂದೊಂದು ಸತಿ ಅಥವಾ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲ ಅಥವಾ ತಾಲೂಕು ದಂಡಾಧಿಕಾರಿಯ ಅಧ್ಯಕ್ಷತೆಯಲ್ಲ ಸಭೆ ಕರೆದು ಎಲ್ಲನೂ ಕೂಲಂಕುಷವಾಗಿ ಮಾತಾಡಿ ಅವ್ರಿಗೆ ಗಡುವು ಕೊಟ್ಟು ಇನ್ನು ಮುಂದೆ ಕೆಲಸ ಮಾಡಬೇಕು. ಇಲ್ಲ ಅಂದರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಮಂಡ್ಯ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಮಂಡ್ಯ ತಾಲೂಕಿನ ಎಲ್ಲ ರೈತ ಕಾರ್ಯಕರ್ತರಿಗೂ, ರೈತ ಅಭಿಮಾನಿಗಳಿಗೂ, ರೈತ ಕುಲಕ್ಕೂ, ಸಾರ್ವಜನಿಕರಿಗೂ, ಮಂಡ್ಯ ತಾಲೂಕಿನ ಜನತೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಅದೇ ರೀತಿ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ನಮ್ಮನ್ನು ಹಾರೈಸಿದಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಕೆಂಪೇಗೌಡರಿಗೂ, ರಾಜೇಗೌಡರಿಗೂ, ನಮ್ಮ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರಿಗೂ, ಇನ್ನೂ ಅನೇಕ ನಾಯಕರುಗಳಿಗೆ ಇಲ್ಲಿಂದಲೇ ವಂದಿಸ್ತಾ, ಸ್ಕ್ರೀನಿಂಗ್ ಕಮಿಟಿ, ನಮ್ಮ ತಾಲೂಕು ಕಮಿಟಿಯಲ್ಲಿ ಕಮ್ಮಿ ಒಂದು 30 ಜನ ಹಿರಿಯ ನಾಯಕರಿದ್ದಾರೆ. ಅವರೇ ಇಲ್ಲಿಗೆ ಒಂದು ಹೆಬ್ಬುಲಿಗಳು. ನಾವು ಈ ದಿನ ಜನಸಾಮಾನ್ಯರಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಬ್ಬರೂ ತೇಜೋವಧೆ ಮಾಡ್ತಾವ್ರೆ, ಆರೋಪ ಮಾಡ್ತಾವ್ರೆ. ನಾವು ಅದಕ್ಕೆ ಆಸ್ಪದ ಕೊಡಲ್ಲ, ಕೆಲಸ ಮಾಡಿ ತೋರಿಸ್ತೀವಿ. ಹಳ್ಳಿಗಳನ್ನ ಸುತ್ತಿ ಇಡೀ ಜನ ಸಮುದಾಯನ ಕಟ್ಕೊಂಡು ಆಮೇಲೆ ಮಂಡ್ಯಕ್ಕೆ ಬರ್ತೀವಿ. ನಾವು ಮಂಡ್ಯದಲ್ಲೆಲ್ಲ ಕೆಲಸ ಮಾಡೋದು, ಹಳ್ಳಿಲಿ ರೈತರಿರೋದು ಹಳ್ಳಿಗಳಲ್ಲಿ. ಅದಕ್ಕೋಸ್ಕರ ಆರೋಪ ಪ್ರತ್ಯಾರೋಪಕ್ಕೆ ನಾವೇನೂ ಆನ್ಸರ್ ಕೊಡದಂಥ ನಮ್ಮ ಕೆಲಸ ಹಳ್ಳಿಯಲ್ಲಿ.